ಹಲೋ, ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಿದೆ ಸರ್. ಟೈಮ್ ಆಗಿದೆ ಅನ್ಸುತ್ತೆ ಅಲ್ವಾ? ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. 5 ಜನ ಇದ್ದೀರಿ. ಓಕೆ, ಶೇರ್ ಮಾಡ್ತೀನಿ ಸ್ಕ್ರೀನು. ಸೊ ಬೇಸಿಕಲಿ ಲಾಸ್ಟ್ ಟೈಮು ನಾವು ಇದನ್ನು ಇದು ಕೆಲವು ಪ್ರಾಪರ್ಟೀಸ್ ನೋಡಿದ್ವಿ. ಆಕ್ಚುಲಿ ಕೆಲವು ಮೇಜರ್ ಫಂಕ್ಷನ್ಸ್ಗೆ ಫೋರಿಯರ್ ಸೀರೀಸ್ ಹೇಗೆ ಬರೆಯೋದು ಅಂತ ಕೂಡ ನೋಡಿದ್ವಿ. ಆಮೇಲೆ ಕೆಲವು ಅದರ್ ಪ್ರಾಪರ್ಟೀಸ್ನ ಕೂಡ ನೋಡಿದ್ವಿ. ಈಗ ಆಕ್ಚುಲಿ ಸಿಲೆಬಸ್ ಪ್ರಾಪರ್ಗೆ ಬರ್ತೀವಿ. ಸಿಲೆಬಸ್ ಪ್ರಾಪರ್ ಅನ್ನೋದು ಪ್ರಾಪರ್ಟೀಸ್ ಆಫ್ ಫೋರಿಯರ್ ಸೀರೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇದುವರೆಗೂ ಮಾಡಿರೋದು ಒಂದು ರೀತಿ ಫೌಂಡೇಶನ್ ಇದ್ದ ಹಾಗೆ. ಪರ್ಟಿಕ್ಯುಲರ್ಲಿ 70-80 ಪ್ರಾಬ್ಲಮ್ ಇರೋದೊಂದು ಫೈಲ್ ಶೇರ್ ಮಾಡಿದೆ. ಅದ್ರಲ್ಲಿ ನೋಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಒಂದು ರೀತಿ ಒಳ್ಳೆ ಗ್ರಿಪ್ ಬಂದಿರುತ್ತೆ. ಇನ್ಮೇಲಿಂದ ಉದ್ದಕ್ಕೆ ಸಿಲೆಬಸ್ ಪ್ರಾಪರ್ನಲ್ಲಿ ಹೋಗ್ತಾ ಇರ್ಬೋದು, ತೊಂದರೆ ಇಲ್ಲ. ಸೊ ಕೇಳಿಸ್ತಾ ಇದೆಯಲ್ಲ? ಶುರು ಮಾಡ್ತೀನಿ ಹಾಗಾದ್ರೆ. ಹಲೋ. ಸೊ ಹೇಳಿ ಸರ್, ಕೇಳಿಸ್ತಿದೆ. ಓಕೆ. ಸೊ ಪ್ರಾಪರ್ಟೀಸ್ ಆಫ್ ದ ಫೋರಿಯರ್ ಸೀರೀಸ್. ಈ ಮುಂಚೆ ನಾನು ಚೇಂಜ್ ಆಫ್ ಸ್ಕೇಲ್ ಅನ್ನುವಂತ ಒಂದು ಪ್ರಾಪರ್ಟಿ ಹೇಳಿದ್ದೆ. ಇಫ್ ಯು ಕನ್ಸಿಡರ್ ಫಂಕ್ಷನ್ಸ್ ಲೈಕ್ sin x, sin 2x, sin 3x, cos x, cos 2x, cos 3x, etc. We know that sin x and cos x have a period of p is equal to 2pi. Therefore, sin 2x ಗೆ ಪೀರಿಯಡ್ p/2 ಆಗುತ್ತೆ. ಎಲ್ಲಾ ವ್ಯಾಲ್ಯೂಸ್ನು ಅದು ಟ್ವೈಸ್ ಆಸ್ ಫಾಸ್ಟ್ as sin x ಪಡ್ಕೊಳ್ಳೋದ್ರಿಂದ ಅದರ ಪೀರಿಯಡ್ p/2 ಆಗುತ್ತೆ, ಅಥವಾ 2pi/2 which is pi. Similarly, sin 3x ತಗೊಂಡ್ರೆ ಇಟ್ ಹ್ಯಾಸ್ ಎ ಪೀರಿಯಡ್ 2pi/3, ಅಥವಾ ಪೀರಿಯಡ್ ಅನ್ನು ನಾವು p ಅಂತ ಕರೆಯೋದಾದ್ರೆ ಸಿಂಪ್ಲಿ p/3 and so on. So therefore, sin ax ಅಂತ ಒಂದು ಫಂಕ್ಷನ್ ನೀವು ತಗೊಂಡ್ರೆ, therefore ಇದೇ ಲಾಜಿಕ್ ನಾವು ಮುಂದುವರಿಸಿದಾಗ ಅದರ ಪೀರಿಯಡ್ ಬಂದು p/a ಅಂತ ಆಗುತ್ತೆ. Cos ax therefore will have a period p/a again. Therefore, if a function f of x is periodic with a period p, then the function f of ax will have a period p/a where a is not equal to 0, and the function f of x by b, if you take, it will have a period p times b where b is not equal to 0. So sin of x by b anta madkondre it will have a period bp. This thing is known as the change of scale. Idu now hinde helidvi. Now similarly, we have also looked at the complex form of the Fourier series. The complex form of the Fourier series is f of x is equal to e to sigma minus infinity to plus infinity cn e to the power of minus sin x irbekalva, minus sin x irbeku. So ಅದರ ಕಾಂಪ್ಲೆಕ್ಸ್ ಕೋಎಫಿಷಿಯಂಟ್ಸ್ ಬಂದು ಈ ರೀತಿ ಆಗುತ್ತೆ. The cn, the complex Fourier coefficient in general can be written as 1/2pi integral minus pi to pi f of x e to the power of minus sin x dx ಅಂತ ಆಗುತ್ತೆ. ಟೈಮ್ ಡೊಮೈನ್ ನಲ್ಲಿ ನೀವು ಇದನ್ನೇ ಬರೆಯೋದಾದ್ರೆ cn will become, ಟೈಮ್ ಅಂದಾಗ 1/t ಆಯ್ತಿದು ಪೀರಿಯಡ್. ಸೊ 1/t integral 0 to t f of t e to the power of I n omega t dt ಅಂತ ಆಗುತ್ತೆ. ಪ್ರೀವಿಯಸ್ಲಿ ನಾವೇನು ಬರೆದಿದ್ವಿ Fourier series in the time domain anta, we can go back and look at that. Then this equation will follow. So idan napka itkobeku. The cn is equal to 1/t integral 0 to t f of t e to the power of minus I n omega t dt. This cn. So ಈ cn ಅನ್ನೋದಕ್ಕಿರ್ತಕ್ಕಂಥ ಎಕ್ಸ್ಪ್ರೆಷನ್ ಮತ್ತು ಈ ಚೇಂಜ್ ಆಫ್ ಸ್ಕೇಲ್ ಆದಾಗ ಟೈಮ್ ಪೀರಿಯಡ್ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದು ಎರಡು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು we can go for the Fourier series. First, what I have done is I have listed the properties. ಒಂದು ಲಿಸ್ಟ್ ಒಳಗೆ ಏನಪ್ಪ ಕಾಮನ್ ಅಸಂಪ್ಷನ್ ನಾ ಮಾಡಿದೀನಿ ಅಂತಂದ್ರೆ, ಇಫ್ ಐ ಹ್ಯಾವ್ ಅ ನಂಬರ್ z which is complex, z ಅನ್ನುವಂತ ಕಾಂಪ್ಲೆಕ್ಸ್ ನಂಬರ್ ಇದ್ದಲ್ಲಿ z ಸ್ಟಾರ್ ಅನ್ನೋದು ಅದರ ಕಾಂಪ್ಲೆಕ್ಸ್ ಕಾಂಜುಗೇಟ್ ಆಗಿರುತ್ತೆ. f of x and g of x will designate two periodic functions
with a period t. Common period t ತಗೊಂಡ್ರೆ ಸುಲಭ. ನೀವು ಕಾಮನ್ ಪೀರಿಯಡ್ ಟಿ ತಗೊಳ್ತಾ ಇದ್ರೆ ಇಂಟಗ್ರೇಷನ್ ಮಾಡುವಾಗೆಲ್ಲರೂ ಈ ಪೀರಿಯಡ್ LCM ತಗೊಂಡು ಅದನ್ನು ಬಳಸಬೇಕಾಗುತ್ತೆ. So therefore, for simplicity's sake, we have made the two functions have the same period, and the period is 0 less than x less than equal to t. Alpha and beta here are two complex numbers. Sorry, they are constants. C1 and C2 therefore are the complex exponential Fourier coefficients of f of x and g of x respectively. C1 is given by an equation of this type. C2 is also given by an equation of this type. ಈ ತರದ ಒಂದು ಫಂಡಮೆಂಟಲ್ ಐಡಿಯಾ ಇಟ್ಕೊಂಡು if you now look at the properties, then the properties that we are going to discuss are these. 10 ಪ್ರಾಪರ್ಟೀಸ್ ಇರುತ್ತೆ. ಮೊದಲನೇ ಪ್ರಾಪರ್ಟಿ ಬಂದು ಪ್ರಾಪರ್ಟಿ ಆಫ್ ಲಿನಿಯಾರಿಟಿ. If f of x and g of x are two periodic functions, you multiply f by alpha and g by beta, a and alpha beta being constants, then the complex coefficients C1 and C2, C1 of n, C2 of n ಅಂತ ತೋರಿಸಿದ್ದೀನಿ ನಾನು. ಆ C1 of n ಅನ್ನ ಆಲ್ಫಾ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಬೀಟಾ ಇಂದ C2 ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೋ ಅದು ಕಾಂಪ್ಲೆಕ್ಸ್ ಕೋಎಫಿಷಿಯಂಟ್ ಆಫ್ ದಿಸ್ ಕಾಂಬಿನೇಷನ್ ಆಫ್ linear combination of these two functions ಆಗುತ್ತೆ. If f of x and g of x are two functions, then alpha f of x plus beta g of x is a linear combination of those two periodic functions. A linear combination of two periodic functions ಅಂತಾದಾಗ ನೀವು ಅವುಗಳ ಕಾಂಪ್ಲೆಕ್ಸ್ ಫೋರಿಯರ್ ಸೀರೀಸ್ ಕೋಎಫಿಷಿಯಂಟ್ ಏನಾಗುತ್ತೆ ಅಂತ ನೀವು ಲೆಕ್ಕ ಮಾಡಕ್ ಹೋದ್ರೆ ಆ ಕಾಂಪ್ಲೆಕ್ಸ್ ಕೋಎಫಿಷಿಯಂಟ್ಸ್ ಆಲ್ಫಾ 1 ಮತ್ತು ಆಲ್ಫಾ 2 ಗಳಿಂದ ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ ಅನ್ನುವಂಥದ್ದು ಅದು ಮೊದಲನೇ ಪ್ರಾಪರ್ಟಿ. This is called as the property of linearity. ಆಮೇಲೆ ಏನು ಅಂತಂದ್ರೆ ನೆಕ್ಸ್ಟ್ ಪ್ರಾಪರ್ಟಿ ಬಂದು ಟೈಮ್ ರಿವರ್ಸಲ್ ಅಂಡ್ ಫ್ರೀಕ್ವೆನ್ಸಿ ರಿವರ್ಸಲ್ ಅಂತ ಹೇಳ್ತೀವಿ. ಟೈಮ್ ರಿವರ್ಸಲ್ ಅಂತಂದ್ರೆ ನೀವು ಎಫ್ ಆಫ್ ಟಿ ಇರೋದನ್ನ ಎಫ್ ಆಫ್ ಮೈನಸ್ ಟಿ ಮಾಡ್ತೀರಿ ಅನ್ನೋ ತರ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಇದ್ದು ಎಫ್ ಆಫ್ ಮೈನಸ್ ಎಕ್ಸ್ ಅಂತ ಆದಾಗ ಆ ಕಾಂಪ್ಲೆಕ್ಸ್ ಕೋಎಫಿಷಿಯಂಟ್ ಸಿ ಎನ್ ಅಂತಿದ್ದು ಏನಪ್ಪಾ ಆಗುತ್ತೆ ಅಂತಂದ್ರೆ ಸಿ ಮೈನಸ್ ಎನ್ ಅಂತ ಆಗುತ್ತೆ. Next is time conjugation. F of x ಅನ್ನೋ ಒಂದು ಫಂಕ್ಷನ್ ಇದ್ರೆ f of x star the complex conjugate of f of x ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಆ ಕಾಂಪ್ಲೆಕ್ಸ್ ಕೋಎಫಿಷಿಯಂಟ್ cn ಅನ್ನೋದು c minus n star ಅಂತ ಆಗುತ್ತೆ. where star represents conjugation. a plus ib ಇದ್ರೆ a minus ib is the complex conjugate. ಆಮೇಲೆ ಟೈಮ್ ರಿವರ್ಸಲ್ ಅಂಡ್ ಕಾಂಜುಗೇಷನ್. ಟೈಮ್ ರಿವರ್ಸಲ್ ಅಂತಂದ್ರೆ ಟಿ ನ ಮೈನಸ್ ಟಿ ಮಾಡೋವಂಥದ್ದು. ಹಾಗೇನಾಗುತ್ತೆ ಪ್ಲಸ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಯಾವ್ದಾದ್ರು ಒಂದು ವೇವ್ ಪ್ರಾಪಿಗೇಟ್ ಆಗ್ತಾ ಇದ್ರೆ ಅದು ಮೈನಸ್ ಎಕ್ಸ್ ಡೈರೆಕ್ಷನ್ ಹೋಗುತ್ತೆ ಅನ್ನೋ ತರ. ಸೊ ಮತ್ತು ಕಾಂಜುಗೇಷನ್ ಅಂದ್ರೆ ಕಾಂಪ್ಲೆಕ್ಸ್ ಕಾಂಜುಗೇಟ್ ಅನ್ನು ತಗೊಳ್ಳುವಂಥದ್ದು. ಅವಾಗ ಅದು ಈ ರೀತಿ ಆಗುತ್ತೆ ಅಂತ ಸಮ್ 8 or some 10 ಪ್ರಾಪರ್ಟೀಸ್ ಆಫ್ ದಿ ಫೋರಿಯರ್ ಸೀರೀಸ್ ಉಂಟು. ಸೊ ಇವುಗಳನ್ನ ಉದ್ದಕ್ಕೂ ಲಿಸ್ಟ್ ಮಾಡ್ತಾ ಹೋಗೋದ್ರಿಂದ ತುಂಬಾ ಪ್ರಯೋಜನ ಇಲ್ಲ. ಸೊ ಅದರಿಂದ ಕೆಲವನ್ನ ನೇರ ತಗೊಂಡು ಸಿಂಪಲ್ ಆಗಿ ಇದನ್ನ ಡಿರೈವ್ ಮಾಡಿ ತೋರಿಸಬಹುದು. ಸೊ ಆ ಪ್ರಯತ್ನ ಮಾಡೋಣ. ದಿ ಫಸ್ಟ್ ಥಿಂಗ್ ಐ ಕ್ಯಾನ್ ಶೋ ಯು ಈಸ್ ದಿ ಪ್ರಾಪರ್ಟಿ ಆಫ್ ಲೀನಿಯಾರಿಟಿ. ಸೊ ಎಫ್ ಆಫ್ ಟೈಮ್ ಡೊಮೈನಿಗೆ ಬಂದ್ಬಿಡ್ತೀನಿ. ಟೈಮ್ ಡೊಮೈನಿಗೆ ಬಂದ್ರೆ ಎಫ್ ಆಫ್ ಟಿ ಅಂಡ್ ಜಿ ಆಫ್ ಟಿ ಆರ್ ಟೂ ಫಂಕ್ಷನ್ಸ್ ಹ್ಯಾವಿಂಗ್ ದ ಸೇಮ್ ಪೀರಿಯಡ್ ಟಿ. ಆಲ್ಫಾ ಅಂಡ್ ಬೀಟಾ are two complex numbers. Now if you perform a scaling operation, that is you multiply f of t by alpha and g of t by beta, then you get a resultant function f of t capital F is equal to alpha f t plus beta gt ಅಂತ ಆಗುತ್ತೆ. ಇದು ಟೈಮ್ ಡೊಮೈನ್. If c1n and c2n are the complex exponential Fourier coefficients of small f of t and g of t respectively, then if the complex Fourier series coefficient of f of t is cn, ಇಲ್ಲಿ ಇಂಡಿವಿಜುವಲ್ ಫಂಕ್ಷನ್ಸ್ ಆಲ್ಫಾ ಟಿ ಮತ್ತು ಜಿ ಟಿಗೆ ಎಫ್ ಆಫ್ ಟಿ ಮತ್ತು ಜಿ ಆಫ್ ಟಿಗೆ c1n ಅಂಡ್ c2n ಅಂತ ಹೊಡೆದ್ರೆ ಈ ಕಂಬೈನ್ಡ್ ಫಂಕ್ಷನ್ ಏನಿದೆ ಲೀನಿಯರ್ ಕಾಂಬಿನೇಷನ್ ಆಫ್ ಎಫ್ ಆಫ್ ಟಿ ಅಂಡ್ ಜಿ ಆಫ್ ಟಿ ಅದರ ಕಾಂಪ್ಲೆಕ್ಸ್ ಕೋಎಫಿಷಿಯಂಟ್ ಅನ್ನ ನಾನು cn ಅಂತ ಕರೆಯೋದಾದ್ರೆ then I have the same domain. The cn is given by definition 1 by t naught integral 0 to t
f of t e to the power of minus I n omega t dt. ಇದು ಒಂದು ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್. Therefore, ಈ ಕಾಂಪ್ಲೆಕ್ಸ್ ಫಂಕ್ಷನ್ಸ್ ಎರಡೇ ಈ ಎಫ್ ಎಫ್ ಎಕ್ಸ್ ಮತ್ತು ಎಫ್ ಆಫ್ ಟಿ ಮತ್ತು ಜಿ ಆಫ್ ಟಿ ಏನಿವೆ ಎರಡಕ್ಕೂ ಒಂದೇ ಪೀರಿಯಡ್ ಇರೋದ್ರಿಂದ ಇಲ್ಲಿ ಇಂಟಗ್ರೇಷನ್ ಏನು ಚೇಂಜ್ ಆಗಲ್ಲ. ಸೊ 1/t0 ಇಂಟೆಗ್ರಲ್ 0 to t ಆಲ್ಫಾ ಎಫ್ ಆಫ್ ಟಿ ಪ್ಲಸ್ ಬೀಟಾ ಜಿ ಆಫ್ ಟಿ ಹೋಲ್ ಥಿಂಗ್ ಇಂದ ಸೇರಿಸಬೇಕಿತ್ತು ಅನ್ಸುತ್ತೆ. ಇಲ್ಲಿ ನಾನು ಮಿಸ್ ಮಾಡಿದ್ದೀನಿ. ಐ ಥಿಂಕ್ ಐ ಶುಡ್ ಹ್ಯಾವ್ ಪುಟ್ ಎ ಬ್ರಾಕೆಟ್ ಟು ಬೋತ್ ದೀಸ್. e to the power of I n omega t dt. ಸೊ ಈಗ ಇದನ್ನ ನಾವು ಬಿಡಿಸಿ ಬರ್ಕೊಂಡ್ರೆ 1/t0 ಇಂಟೆಗ್ರಲ್ 0 to t ಆಲ್ಫಾ ಎಫ್ ಆಫ್ ಟಿ e to the power of minus I n omega t dt plus beta g of t e to the power of minus I omega t dt ಅಂತ ಆಯ್ತು. By definition, the two functions in the brackets are simply c1n and c2n but multiplied respectively by alpha and beta. So ಮೊದಲನೇದು ಬೈ ಡೆಫಿನೇಷನ್ ಆಲ್ಫಾ c1n ಅಂತ ಆಯ್ತು. ಎರಡನೇದು ಬೈ ಡೆಫಿನೇಷನ್ ಬೀಟಾ c2n ಅಂತ ಆಯ್ತು. ದಿ ಸಮ್ ಆಫ್ ದೀಸ್ ಟು ಈಸ್ ಈಕ್ವಲ್ ಟು cn ಅನ್ನಕ್ಕಿಂತ ಈ ಅದು ಆಲ್ಟರ್ ಆಗುತ್ತೆ ಈ ಕೋಎಫಿಷಿಯಂಟ್. ಅದರಿಂದ ಐ ಥಿಂಕ್ ಐ ಶುಡ್ ಹ್ಯಾವ್ ಬೆಟರ್ ಶೋನ್ ಇಟ್ as c ಡ್ಯಾಶ್. ಚೇಂಜ್ ಆಗುತ್ತಲ್ಲ, ಚೇಂಜ್ ಆಗಿರೋದು ಲೀನಿಯರ್ ಕಾಂಬಿನೇಷನ್ ಆಫ್ ದಿ ಫೋರಿಯರ್ ಕೋಎಫಿಷಿಯಂಟ್ಸ್ ಗೆ ಸಮ ಅಂತ ಆಯ್ತು. ಸೊ ಅಲ್ಲಿಗೆ ಪ್ರಾಪರ್ಟಿ ಆಫ್ ಲೀನಿಯಾರಿಟಿ ಬಗ್ಗೆ ನಾವು ಇಷ್ಟನ್ನು ಹೇಳ್ಬೋದು. ಇಫ್ ಟೂ ಫಂಕ್ಷನ್ಸ್ ಎಫ್ ಆಫ್ ಟಿ ಅಂಡ್ ಜಿ ಆಫ್ ಟಿ ಆರ್ ದೇರ್, then you scale them up, multiply f of t by alpha and g of t by beta, then you get a linear combination of the functions f of t and g of t. So when you have a linear combination of such functions, the Fourier coefficients, they simply get scaled up similarly. f of t ಇದ್ದಕ್ಕೆ c1n ಅನ್ನೋದು ಕಾಂಪ್ಲೆಕ್ಸ್ ಕೋಎಫಿಷಿಯಂಟ್ ಆದ್ರೆ ಅದು ಆಲ್ಫಾ ಇಂದ ಮಲ್ಟಿಪ್ಲೈ ಆಗುತ್ತೆ. c2n ಅನ್ನೋದು if it is the complex Fourier series coefficient for g of t, then it gets multiplied by beta. The sum of those two becomes the complex Fourier coefficient for the linear combination of these two functions. So when you make a linear combination of two periodic functions and look at the Fourier series coefficient, then the Fourier series coefficient for the linear combination, which I have taken as c dash n, will be alpha c1n plus beta c2n. ಇದು ಪ್ರಾಪರ್ಟಿ ಆಫ್ ಲೀನಿಯಾರಿಟಿ. ಪ್ರಾಪರ್ಟಿ ಆಫ್ ಕಾಂಜುಗೇಷನ್. ಕಾಂಜುಗೇಷನ್ ಅಂದ್ರೆ a plus ib ಇದ್ರೆ a minus ib ನ ಪಡ್ಕೊಳ್ಳುವಂಥದ್ದು. So let f of t be a function with a period t. Let its complex Fourier series coefficient be cn. Then by definition, cn is equal to 1/t integral 0 to t f of t e to the power of minus I omega t dt. If you take the conjugation on both sides, you get cn star. So cn star is equal to 1/t integral 0 to t f star of t e to the power of, ಇಲ್ಲಿ ನೀವು ಕಾಂಜುಗೇಷನ್ ತಗೊಂಡಾಗ ಪ್ಲಸ್ in omega t dt ಅಂತ ಆಗುತ್ತೆ. c star n ಅಥವಾ cn star is equal to the complex conjugate of cn is equal to 1/t integral 0 to t f star of t e to the power of, ಕಾಂಜುಗೇಟ್ ಮಾಡಿದ್ರೆ ಮೈನಸ್ ಇದೆ ಅಲ್ಲಿ ಮೇಲೆ, ಸೊ ಪ್ಲಸ್ in omega t dt ಅಂತ. ಆದ್ರೆ ಇದು ಹೆಚ್ಚು ಕಡಿಮೆ ನಿಮಗೆ cn ನ ಫಾರ್ಮ್ ನ ಪಡ್ಕೊಂಡಿದೆ, ಆದ್ರೆ e to the power of minus in omega t ಇರಬೇಕಿತ್ತು, ಅದರ ಜಾಗದಲ್ಲಿ ಪ್ಲಸ್ ಇದೆ. ಸೊ ಈ e to the power of minus in omega t ಪಡ್ಕೊಳ್ಳೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು ರಿವರ್ಸಲ್ ಆಪರೇಷನ್ ಮಾಡ್ತೀವಿ. ರಿವರ್ಸಲ್ ಆಪರೇಷನ್ ಏನಪ್ಪಾ ಅಂದ್ರೆ n ಅನ್ನ ಮೈನಸ್ n ಗೆ ಚೇಂಜ್ ಮಾಡಬೇಕು. ಸೊ n ಅನ್ನ ಮೈನಸ್ n ಗೆ ಚೇಂಜ್ ಮಾಡ್ಕೊಂಡ್ರೆ ಈ ಕಾಂಪ್ಲೆಕ್ಸ್ ಕೋಎಫಿಷಿಯಂಟ್ ಬಂದು c minus n star ಅಂತ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 1/t, ಪೀರಿಯಡ್ ಏನ್ ಚೇಂಜ್ ಆಗಲ್ಲ, ಇಂಟೆಗ್ರಲ್ 0 to t f star of t e to the power of minus in omega t ಅಂತ ಆಗುತ್ತೆ. This by definition is the complex Fourier series coefficient of f star of t. Therefore f star of t ಏನಪ್ಪಾ ಅಂತಂದ್ರೆ c minus n star ಅಂತ.
ಸೊ Cn ಅನ್ನೋದು ಒರಿಜಿನಲ್ ಕೋಎಫಿಷಿಯಂಟ್ ಆಗಿದ್ರೆ ಈಗ ನಾವು ಟೈಮ್ ಕಾಂಜುಗೇಷನ್ ತಗೊಂಡಾಗ ಆ ಒಂದು ನ್ಯೂ ಫೋರಿಯರ್ ಸೀರೀಸ್ ಕಾಂಪ್ಲೆಕ್ಸ್ ಕೋಎಫಿಷಿಯಂಟ್ಸ್ ಏನಿದಾವೆ ಹೊಸ ಸೀರೀಸ್ಗೆ ಅವು ಸಿ ಮೈನಸ್ ಎನ್ ಸ್ಟಾರ್ ಅಂತ ಆಗುತ್ತೆ. ದಿ ಕಾಂಪ್ಲೆಕ್ಸ್ ಕಾಂಜುಗೇಟ್ ಆಫ್ ಸಿ ಮೈನಸ್ ಎನ್ ಅಂತ. ಸೊ Cn becomes C minus n conjugate. Idu property of conjugation. So if you take the conjugation of a periodic function f of t whose Fourier series you are interested in, then the complex coefficients of the new Fourier series becomes E minus n star. This is the conclusion. This is the property. ಮೂರನೇ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ the third property is known as the property of time reversal. If f of t is a function with a period t and we perform a time reversal operation, that is we change t to minus t, then what happens is the function simply gets pushed in the reverse direction, flipped along the y-axis. So ಏನಾಗುತ್ತಿದ್ದು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತು ಮುಂಚೆ ಅನ್ಕೊಂಡ್ರೆ ಈಗ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ಲಿಕ್ಕೆ ಶುರು ಆಗುತ್ತೆ. ಆ ತರದ ಒಂದು ಒರಿಜಿನಲ್ ಎಫ್ ಆಫ್ ಟಿ ಅನ್ನೋ ಫಂಕ್ಷನ್ ಗೆ ಲೆಟ್ Cn ಬಿ ದ ಕಾಂಪ್ಲೆಕ್ಸ್ ಫೋರಿಯರ್ ಸೀರೀಸ್ ಕೋಎಫಿಷಿಯಂಟ್. ಇಫ್ Cn is the complex Fourier series coefficient, then by definition that Cn is equal to 1 by t integral 0 to t f of t e to the power of minus I n omega t dt. ಈಗ ನಾವು ಒಂದು ಟೈಮ್ ರಿವರ್ಸಲ್ ಮಾಡಿದ್ರೆ ಈ ಜಾಗದಲ್ಲಿ ಮೈನಸ್ ಟಿ ಹಾಕಿದ್ರೆ ಎಫ್ ಆಫ್ ಟಿ ಅನ್ನೋದು ಎಫ್ ಆಫ್ ಮೈನಸ್ ಟಿ ಅಂತ ಆಗುತ್ತೆ. ಎಫ್ ಆಫ್ ಮೈನಸ್ ಟಿ ಅಂತ ಆದ್ರೆ ಪ್ಲಸ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ವೇವ್ ಮೈನಸ್ ಡೈರೆಕ್ಷನ್ ಹೋಗುತ್ತೆ ಅಂತ ಆಗುತ್ತೆ ಹೊರತು ಮಿಕ್ಕದ್ದೇನು ಚೇಂಜ್ ಆಗಲ್ಲ. ಟೈಮ್ ಪೀರಿಯಡ್ ಚೇಂಜ್ ಆಗಲ್ಲ, ಒಮೆಗಾ ಕೂಡ ಚೇಂಜ್ ಆಗಲ್ಲ. ಅದರಿಂದ ಈ ಈಕ್ವೇಶನ್ 1 ಏನಾಗುತ್ತಪ್ಪ ಅಂತಂದ್ರೆ ಈ ನ್ಯೂ ಫೋರಿಯರ್ ಕೋಎಫಿಷಿಯಂಟ್ ಅನ್ನ ನಾನು Cn ಡ್ಯಾಶ್ ಅಂತ ಕರೆಯೋದಾದ್ರೆ ಸಿ ಡ್ಯಾಶ್ ಎನ್ ಅಂತ ಹೇಳಬೇಕು. ಐ ಥಿಂಕ್ ಇದನ್ನ ಕತ್ತರಿಸಿ ಸಿ ಡ್ಯಾಶ್ ಪಕ್ಕದಲ್ಲಿ ಹಾಕಬೇಕು ಅಂತ ಅನ್ಸುತ್ತೆ. ಸ್ವಲ್ಪ ಸರ್ಕಸ್ ಅದು ಆಮೇಲೆ ಮಾಡ್ಕೋತೀನಿ. ಲೆಟ್ ಅಸ್ ರೀಡ್ ಇಟ್ as C dash of n. That C dash of n can be written as 1 by t because the period has not changed. Therefore, the limits of integration will not change. 0 to t f of minus t e to the power of minus I n omega t dt. ಮೇಲಿನ ಫಂಕ್ಷನ್ ಅಲ್ಲಿ ಟಿ ಜಾಗದಲ್ಲಿ ಎಫ್ ಆಫ್ ಟಿ ಹಾಕೊಂಡೆ, ಇಲ್ಲಿನ ಟಿ ಚೇಂಜ್ ಆಗುದಿಲ್ಲ, ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಆ ಪೀರಿಯಾಡಿಕ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಿದೆ, ಎಫ್ ಆಫ್ ಟಿ ಏನಿತ್ತು ಅಲ್ಲಿ ಮಾತ್ರ ಟಿ ಚೇಂಜ್ ಆಗುತ್ತೆ. ಇದು ಟೈಮ್ ಮುಂದಕ್ಕೆ ಹೋಗ್ತಕ್ಕಂಥ ಟೈಮ್ ಇದೆ ಯಾವಾಗ. ಈಗೇನ್ ಮಾಡ್ತೀವಪ್ಪ ನಾವು ಅಂತಂದ್ರೆ ಈ ಮೈನಸ್ ಟಿ ಇದೆಯಲ್ಲ ಅದನ್ನ ಟೌ ಅಂತ ಕರಿತೀವಿ. ಮೈನಸ್ ಟಿ ಇಸ್ ಈಕ್ವಲ್ ಟು ಟೌ, then minus dt is equal to d tau. Therefore, the limits of integration now will change. When t becomes 0, tau also becomes 0 because t equals tau. And when t becomes t, tau becomes minus t. Therefore, now the limits of integration change. Therefore, what happens is Cn dash becomes 1 by t. Originally, hange bardidini. Cn dash becomes 1 by t integral 0 to minus t f of tau e to the power of I minus I n omega tau dt ಅಂತ ಆಗುತ್ತೆ. ಆ dt is nothing but d tau ಅಲ್ವಾ? What is that? Minus t is tau, therefore dt is dt is minus d tau ಅಂತ ಆಗುತ್ತೆ. ಸೊ ಮೈನಸ್ ಡಿ ಟೌ ಅಂತಂದ್ರೆ ಇಲ್ಲಿ ಮೈನಸ್ ಸೈನ್ ಅನ್ನು ತಗೋಬಹುದು. ಆ ಮೈನಸ್ ಡಿ ಟೌ ಬರೋದ್ರಿಂದ ಈ ಸಿ ಎನ್ ಡ್ಯಾಶ್ ಅನ್ನೋದು ಬೈ ಡೆಫಿನೇಷನ್ ಸಿ ಆಫ್ ಮೈನಸ್ ಎನ್ ಅಂತ ಆಗುತ್ತೆ. ಸೊ ಸಿ ಆಫ್ ಮೈನಸ್ ಎನ್ ಆದ್ರೆ ಎಫ್ ಆಫ್ ಟಿ ಅನ್ನುವುದರ ಫೋರಿಯರ್ ಸೀರೀಸ್ ಕೋಎಫಿಷಿಯಂಟ್ ಸಿ ಮೈನಸ್ ಎನ್ ಅಂತ ಆಗುತ್ತೆ. ಸರ್ ಹಲೋ ಹೇಳಿ.
ಸರ್ ಚೇಂಜಿಂಗ್ ದ ಲಿಮಿಟ್ಸ್ ಅಲ್ಲಿ n ಮಾತ್ರ ಮೈನಸ್ ಏನಕ್ಕೆ ಬರುತ್ತೆ ಸರ್? ಚೇಂಜಿಂಗ್ ದ ಲಿಮಿಟ್ಸ್ ಅಲ್ಲಿ ಒಂದ್ ನಿಮಿಷ, ಪ್ಲಸ್ ಐ ಆಫ್ ಮೈನಸ್ n. ಒಂದ್ ನಿಮಿಷ, ನಾನು ಈ ಹೆಡ್ಫೋನ್ ಸರ್ ಮಾಡ್ಕೊಂಡಿಲ್ಲ, ಗಮನಿಸಿಲ್ಲ ನಾನು. ಕಂಟಿನ್ಯೂಸ್ ಆಗಿ ಹಂಗೆ ಮಾತಾಡ್ತಾ ಇದ್ದೀನಿ, ನಿಮ್ಗೂ ಕೇಳಿಸ್ತಾ ಇದೆ ಅನ್ಸುತ್ತೆ. ಸೊ ಸ್ವಲ್ಪ ನಾಯ್ಸ್ ಬರುತ್ತಾ ಏನೋ, ಬಂದೆ ಹೆಡ್ಫೋನ್ ಒಂದ್ ಸ್ವಲ್ಪ ಸರ್ ಮಾಡಿ ಹಾಕೊಂಡ್ಬಿಡ್ತೀನಿ. ದೆನ್ ಐ ಥಿಂಕ್ ಐ ವಿಲ್ ಟ್ರೈ ಅಂಡ್ ಆನ್ಸರ್ ಯು. ಈಗ ಹೇಳಿ. ಅದು ಚೇಂಜಿಂಗ್ ದ ಲಿಮಿಟ್ಸ್ ಅಂತ ಇದೆಯಲ್ವಾ ಸರ್ ಈಕ್ವೇಶನ್ 2 ಅಲ್ಲಿ? ಹೌದು ಅದ್ರಲ್ಲಿ ನಾವು ಚೇಂಜ್ ಹೌದು. ಮಾಡಿದಾಗ ಲಿಮಿಟ್ಸ್ ಪ್ಲಸ್ ಐ n ಮಾತ್ರ ಮೈನಸ್ ಬ್ರಾಕೆಟ್ ಅಲ್ಲಿ ಹಾಕಿದಿರಲ್ವಾ ಸರ್? ಎಲ್ಲಿ? ಒಂದ್ ನಿಮಿಷ, ಎಲ್ಲಿ ಹೇಳಿ? ಮೇಲಿಂದಲ್ವಾ ಅದ್ರಲ್ಲಿ ಇದು? ಹಾ, sir. ಈ ಈಕ್ವೇಶನ್ ಓಕೆ. ಹೇಳಿ. ಸಿ ಎನ್ ಡ್ಯಾಶ್ ಇಸ್ ಈಕ್ವಲ್ ಟು 1/t, ದಟ್ ಇಸ್ ಓಕೆ. ಇಂಟೆಗ್ರಲ್ 0 ಟು, ಈಗ ಟಿ ಇಸ್ ಈಕ್ವಲ್ ಟು ಮೈನಸ್ ಟಿ ಅನ್ನೋದಕ್ಕೆ ಟೌ ಅಂತಿರ್ಬೇಕಿತ್ತಲ್ವಾ ಅದು? ಇಫ್ ಟಿ ಇಸ್ ಈಕ್ವಲ್ ಟು ಟೌ, ಮೈನಸ್ ಟಿ ಇಸ್ ಈಕ್ವಲ್ ಟು ಟೌ ಚೇಂಜ್ ಮಾಡೋದಾದ್ರೆ ಇದು ಮೈನಸ್ ಟೌ, ಇದು ಬರೀ ಟೌ ಆಗ್ಬೇಕಿತ್ತು ಅಲ್ವಾ? ಕರೆಕ್ಟ್ ಅಲ್ಲ? ಯಾ, ಅದೇ ಸ್ಟೆಪ್ ಅಲ್ಲಿ ಸರ್ ಈ ಪವರ್ ಪ್ಲಸ್ ಐ ಆಫ್ ಮೈನಸ್ ಎನ್ ಇದೆಯಲ್ವಾ ಸರ್, ಅದು n ಮಾತ್ರ ಬ್ರಾಕೆಟ್ ಹಾಕಿ ಮೈನಸ್ ಏನ್ ತಗೊಂಡಿರ ಸರ್? ಅದು ಮೈನಸ್ ಎನ್ ಹಂಗೆ ತಗೋಬಹುದು, ತೊಂದರೆ ಇಲ್ಲ. ಅದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಆಫ್ ಸಿ ಎನ್ ಇದೆಯಲ್ಲ, ಅದರಲ್ಲಿ ಬಂದಿರ್ತಕ್ಕಂಥ ಟರ್ಮ್ ಅಷ್ಟೇ ಅದು. ನನಗೆ ಮುಂಚೆ ಯಾವ್ದೋ ಟರ್ಮ್ ಬ್ರಾಕೆಟ್ ಹಾಕಿ ಇಟ್ಟಿದ್ದೆ ಅನ್ಸುತ್ತೆ, ಕಾಪಿ ಪೇಸ್ಟ್ ಮಾಡುವಾಗ ಅದನ್ನ ಹಂಗೆ ಹಾಕೊಂಡಿದ್ದೀನಿ ಅಷ್ಟೇ. ಯು ಕ್ಯಾನ್ ಸಿಂಪ್ಲಿ ರೈಟ್ ಮೈನಸ್ ಐ ಎನ್ ಒಮೆಗಾ ಟೌ ಡಿ ಟೌ ಅಂತ ಮಾಡ್ಬೋದು. ಅಂಡ್ ಡಿ ಟೌ ಜಾಗದಲ್ಲಿ ಮೈನಸ್ ಸೈನ್ ಇರುತ್ತೆ. ಸೊ ಹೋಲ್ ಥಿಂಗ್ ಬೈ ಡೆಫಿನೇಷನ್ ಈ ಸಿ ಎನ್ ಡ್ಯಾಶ್ ಅನ್ನೋದು ಸಿ ಮೈನಸ್ ಎನ್ ಅಂತ ಆಗತ್ತೆ. ಸೊ ಹಾಗಾಗಿ ಎಫ್ ಆಫ್ ಮೈನಸ್ ಟಿ ಬಂದು ಅದರ ಫೋರಿಯರ್ ಸೀರೀಸ್ ಕಾಂಪ್ಲೆಕ್ಸ್ ಕೋಎಫಿಷಿಯಂಟ್ ಸಿ ಮೈನಸ್ ಎನ್ ಅನ್ಸ್ಕೊಳ್ಳುತ್ತೆ ಅನ್ನೋದು ಈ ಸ್ಟೆಪ್ ಅಲ್ಲೂ ಇಂಟಿಗ್ರೇಷನ್ ಚೇಂಜ್ ಆಗುತ್ತಲ್ವಾ ಸರ್? ಹೌದಲ್ಲ? ಹೌದು, ಹೌದೌದು. ಇಲ್ಲಿ ಮೈನಸ್ ಸೈನ್ ಫ್ಲಿಪ್ ಮಾಡಿದೆ ಅಂತ ಹೇಳಿ. ಹೌದು, ನಾವಲ್ಲಿ ಡೈರೆಕ್ಟ್ ಆಗಿ ಡಿ ಟೌ ಹಾಕೊಂಡಿಲ್ಲಲ್ವಾ ಸರ್, ಬರೀ ಡಿ ಟಿ ಅಂತ ಹಾಕೊಂಡಿದೀವಿ. ಮೈನಸ್ ಹೌದೌದು, ಇಲ್ಲಿ ಡಿ ಟೌ, ಹೌದು, ಇಲ್ಲಿ ಮೈನಸ್ ಹಾಕೊಂಡು ಆಮೇಲೆ ಮೈನಸ್ ಡಿ ಟೌ ಅಂತ ಮಾಡ್ಕೋಬೇಕಿಲ್ಲಿ ಅಲ್ವಾ? ಕರೆಕ್ಟ್. ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತೋರಿಸಿದೀನಿ. ಮತ್ತು ಆ ಮೈನಸ್ ಸೈನ್ ನುಂಗ ಹಾಕ್ಬಿಟ್ಟು ಅದನ್ನ ಸಿ ಎನ್ ಡ್ಯಾಶ್ ಅನ್ನೋದನ್ನ ಸಿ ಮೈನಸ್ ಎನ್ ಅಂತ ಡೆಫಿನೇಷನ್ ಅಂತ ಹೇಳಿ ಒಟ್ಟಿಗೆ ಹೊಡೆದ್ಬಿಡ್ತೀನಿ. ಹೌದು. ಇದೆ, ಇಲ್ಲೊಂಚೂರು ಡಿ ಟೌ ಇರ್ಬೇಕಿತ್ತು ಇದು ಅನ್ಸುತ್ತೆ, ಅದು ಮೈನಸ್ ಡಿ ಟೌವೇ ಇರ್ಬೇಕಿತ್ತು ಅಲ್ವಾ? ಅದು ಒಂದ್ ಈಕ್ವೇಶನ್ ಟೈಪ್ ಮಾಡಿ ಬರೀ ಮತ್ತೆ ಟೈಪ್ ಮಾಡೋದು ಕಷ್ಟ ಅಂತ ಈ ಕಾಪಿ ಪೇಸ್ಟ್ ಬಿಸ್ನೆಸ್ ಮಾಡಕ್ ಹೋದಾಗ ಈ ತರ ಕೆಲವು ಟರ್ಮ್ಸ್ ತಪ್ಪಾಗ್ಬಿಡುತ್ತೆ. ನೀವು ಗಮನ ಕೊಟ್ಟಿದ್ದು ಒಳ್ಳೆದಾಯ್ತು. ಇದು ಡಿ ಟಿ ಅಲ್ಲ, ಇದು ಡಿ ಟೌವೇ. ಸೊ ಡಿ ಟೌ ಆ ಡೆಫಿನೇಷನ್ ನಲ್ಲಿ ನಮ್ಗೆ ಮೈನಸ್ ಇರಬೇಕಾಗಿ ಬರುತ್ತೆ. ಮೈನಸ್ ಇರೋದ್ರಿಂದ ಇಲ್ಲಿ ಡಿ ಟೌ ಜೊತೆಗೆ ಒಂದು ಮೈನಸ್ ಇರೋದ್ರಿಂದ ಅದು ಮೈನಸ್ ಸಿ ಎನ್ ಅಂತ ಆಗುತ್ತೆ. ಈ ಡೆಫಿನೇಷನ್ ನಲ್ಲಿ ನಾವು ಸಿಂಬಲ್ ಯಾಕೆ ಹಾಕಿದೀವಿ ಅಂದ್ರೆ ಈ ಡೆಫಿನೇಷನ್ ಹೊಂದಸಕ್ಕೋಸ್ಕರ ಹಾಕಿದೀವಿ ಅಷ್ಟೇ. ಸೊ ಎಫ್ ಆಫ್ ಟಿ ಅನ್ನೋದನ್ನ ನೀವು ಎಫ್ ಆಫ್ ಮೈನಸ್ ಟಿ ಅಂತ ಮಾಡ್ಕೊಂಡ್ರೆ ಕಾಂಪ್ಲೆಕ್ಸ್ ಕಾಂಜುಗೇಟ್ ಸಿ ಎನ್ ಇರೋದು ಸಿ ಆಫ್ ಮೈನಸ್ ಎನ್ ಅಂತ ಆಗುತ್ತೆ ಅನ್ನೋದು ಪ್ರಾಪರ್ಟಿ ಆಫ್ ದಿ ಫೋರಿಯರ್ ಸೀರೀಸ್ ಅಂತ ಅನ್ಸ್ಕೊಳ್ಳುತ್ತೆ. ಸರ್ ಅಲ್ಲಿ ಇಂಟಿಗ್ರೇಷನ್ ಚೇಂಜ್ ಆಗುತ್ತಲ್ಲ ಸರ್? ಇಲ್ಲಿ ಉಲ್ಟಾ ಮಾಡಿದೀನಲ್ಲ, 0 to -τ ಇದಲ್ವಾ? ಹೌದೌದು, ಇಲ್ಲೂ ಟೌ ಬರ್ಬೇಕು. ಹೌದು, ಯು ಆರ್ ರೈಟ್, ಇಲ್ಲೊಂದು ಟೌ ಬರ್ಬೇಕು. ಸರ್ ಅದು ಮೇಲೆ ಸ್ಟೆಪ್ ಅಲ್ಲಿ ಮೈನಸ್ ಡಿ ಟೌ ತಗೊಂತೀರಲ್ವಾ ಸರ್? ಅದು ಈ ಕೆಳಗಡೆ ಸ್ಟೆಪ್ ಅಲ್ಲಿ ಮೈನಸ್ ನ ನಾವು ಪ್ಲಸ್ ಆಗಿ ಕನ್ವರ್ಟ್ ಮಾಡೋದಿಕ್ಕೆ ಇಂಟಿಗ್ರೇಷನ್ ಆಪೋಸಿಟ್ ಮಾಡ್ತೀವಾ ಸರ್? ಇಲ್ಲಿ ಆಪೋಸಿಟ್ ಮಾಡಿರ್ತಕ್ಕಂಥದ್ದು ಒಂದ್ ನಿಮಿಷ ನೋಡ್ತೀನಿ ತಾಳಿ, ನನ್ನ ಲೆಕ್ಕ ಸರಿಯಾಗಿ ಮಾಡಿದೀನಿ. ಎಲ್ಲಿನ ಸ್ಟೆಪ್ ಹೋಗೋಣ? ಸರಿಯಾ, ಬರೀ ಸಿ ಎನ್ ಡ್ಯಾಶ್ ಬರ್ಕೊಂಡ್ರೆ 1/t ಆಯ್ತು, 0 to t ಒರಿಜಿನಲ್ ಪೀರಿಯಡ್ ಇತ್ತು, ಎಫ್ ಆಫ್ ಮೈನಸ್ ಟಿ ಆಯ್ತು, e⁻⁵ ಮೈನಸ್ ಎನ್ ಒಮೆಗಾ ಟಿ ಇತ್ತು ಮುಂಚೆನೆ. ಇಲ್ಲಿಂದ ಏನು ಚೇಂಜ್ ಮಾಡಬಾರ್ದು ಅಂತ ಹೇಳ್ಕೊಂಡೆ. ಓಕೆ, ಮೈನಸ್ ಟಿ ಇಸ್ ಈಕ್ವಲ್ ಟು ಟೌ, ದೇರ್ ಫಾರ್ ಮೈನಸ್ ಟಿ ಟಿ ಇಸ್ ಈಕ್ವಲ್ ಟು ಡಿ ಟೌ. ಅದಾಯ್ತು, ಸರಿಯಾಗಿ ಮಾಡಿದೀನಿ. ದೆನ್ ಸಿ ಎನ್ ಬರೆದಾಗ 1/t ಇಂಟೆಗ್ರಲ್ 0 to -τ, ಟಿ ಅನ್ನೋದು -τ ಆಗುತ್ತೆ. ಸರಿ ಆಯ್ತು, ಮೈನಸ್ ಟಿ ಬದಲಿಗೆ ಟೌ ಆಯ್ತು. e⁻⁵n ಒಮೆಗಾ ಟಿ
ಆ ಒಮೆಗಾ ಟಿ ಅನ್ನೋ ಜಾಗದಲ್ಲಿ ಟೌ ತರ್ಬೇಕು ನಾನು. ಸೊ ಮೈನಸ್ ಟೌ ಅಂತ ಮಾಡ್ಬೇಕಾಗತ್ತೆ ಅಲ್ವಾ, ಯಾಕಂದ್ರೆ ಮೈನಸ್ ಟಿ ಇಸ್ ಈಕ್ವಲ್ ಟು ಟೌ. ಆ ಮೈನಸ್ ಟೌ ಜಾಗದಲ್ಲಿ ಇರೋದು ಈ ಎನ್, ಈ ಮೈನಸ್ ಎನ್ ಹಾಕಿದನಲ್ಲ, ಆ ಮೈನಸ್ ಎನ್ ಅಂತ ಮಾಡಿರ್ತಕ್ಕಂಥದ್ದು ಈ ಮೈನಸ್ ಟೌ ನ ತೂಗಿಸೋದಕ್ಕೋಸ್ಕರ. ಐ ಥಿಂಕ್ ಆಚೆ ಕಡೆಗೆ ಅವಾಗ ಮೈನಸ್ ಇರುತ್ತೆ ಅನ್ಸುತ್ತೆ ಅಲ್ವಾ. ದಿಸ್ ವಿಲ್ ಬಿ ಮೈನಸ್ ಓನ್ಲಿ, ಇದು ಮೈನಸ್ ಇರುತ್ತೆ. ಈ ಈ ನೆಗೆಟಿವ್ ಸೈನ್ ಅನ್ನು ತೂಗಿಸೋಕ್ಕೋಸ್ಕರ ಒಳಗಡೆ ಮೈನಸ್ ಹಾಕಿದೀನಿ. ಅಂದ್ರೆ ಆಲ್ರೆಡಿ ಒಂದ್ ಮೈನಸ್ ಇರುತ್ತಲ್ವಾ ಸರ್? ಇರುತ್ತೆ, e ಪವರ್ ಮೈನಸ್ i n ಒಮೆಗಾ ಟಿ. ಹೌದೌದು. ಪ್ಲಸ್ ಆಮೇಲೆ ಇಲ್ಲಿ ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಅನ್ನು ಉಲ್ಟಾ ಮಾಡಿದ್ರಿಂದ ಅದು ಮೈನಸ್ ಆಗುತ್ತೆ. ಪ್ಲಸ್ ಇದ್ದದ್ದು ಇಲ್ಲಿ ಪ್ಲಸ್ ಇರೋದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದಾಗ ಮೈನಸ್ ಆಗೋದು, ಲಿಮಿಟ್ಸ್ ಅನ್ನು ಉಲ್ಟಾ ಮಾಡಿದ್ರಿಂದ. therefore this negative sign is not required, and therefore now it definition fit ಆಗುತ್ತೆ. 1/t integral over the period f of tau e to the power of minus I n omega tau dt is by definition the complex Fourier coefficient, and this ಇದನ್ನ ನಾನು minus cn ಅಂತ ಕರೆದಿದ್ದೀನಿ ಅಷ್ಟೇ. ಸೊ ಇದು ಸರಿ ಆಯ್ತು ಅನ್ಸುತ್ತೆ, 2-3 ಮಿಸ್ಟೇಕ್ಸ್ ಇದೆ ಇಲ್ಲಿ. So thus if you change the tau to, t to minus t, which is a time reversal, then the coefficient complex coefficient also reverses in sign ಅಂತ ಆಯ್ತು. cn ಇರ್ದದ್ದು c minus n ಅಂತ ಆಗುತ್ತೆ ಅಂತ ಆಯ್ತು. ಸೊ ಇದು ಪ್ರಾಪರ್ಟಿ ಆಫ್ ವಾಟ್ ಇಸ್ ದಟ್, ಟೈಮ್ ರಿವರ್ಸ್. ಯಾ. ಸೊ ನೆಕ್ಸ್ಟ್ ನಾವು ತಗೊಂಡ್ರೆ ಪ್ರಾಪರ್ಟಿ ಆಫ್ ಟೈಮ್ ಸ್ಕೇಲಿಂಗ್ ಅಂತ ತಗೋಬೇಕು. ಫೋರ್ತ್ ಪ್ರಾಪರ್ಟಿ ಬಂದು ಪ್ರಾಪರ್ಟಿ ಆಫ್ ಟೈಮ್ ಸ್ಕೇಲಿಂಗ್. ಇದು ನಾನು ಫಸ್ಟ್ ಹೇಳದ್ನಲ್ಲ, ಸ್ಕೇಲಿಂಗ್ ಅಂತ ಮೇಲೆ ಮಾತಾಡಿ ಆಮೇಲೆ ಶುರು ಮಾಡಿದ್ನಲ್ಲ, ಅಲ್ಲಿಗೆ ಸಂಬಂಧಪಟ್ಟಿದ್ದು. ಸೊ ಇಫ್ ಎಫ್ ಆಫ್ ಟಿ ಇಸ್ ಎ ಫಂಕ್ಷನ್ ವಿತ್ ಎ ಪೀರಿಯಡ್ ಟಿ, so far as we have been assuming, and it has a complex Fourier series coefficient Cn, if omega is the angular frequency, then omega is given by 2 pi by t. Cn therefore is equal to, is a standard formula. Cn is equal to 1 by t integral 0 to t f of t e to the power of minus I n omega t dt. ಇದು ಮಾಮೂಲ್ ಫಂಕ್ಷನ್. ಈ ಫಂಕ್ಷನ್ ಎಫ್ ಆಫ್ ಟಿ ನ ಈಗ ನಾವು ಬೈ ಎ ಅಂತ ಸ್ಕೇಲ್ ಮಾಡ್ಕೊಂಡ್ರೆ, ಎ ಇಂದ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಆದ್ರೆ, ಅವಾಗ ಎಫ್ ಆಫ್ ಟಿ ಅನ್ನೋದು ಎಫ್ ಆಫ್ ಎ ಟಿ ಅಂತ ಆಗುತ್ತೆ. ಇಫ್ ಎಫ್ ಆಫ್ ಟಿ ಎ ಟಿ ಅನ್ನು ಎಫ್ ಆಫ್ ಟಿ ಬಂದು ಎಫ್ ಆಫ್ ಎ ಟಿ ಆದ್ರೆ, ಈ ಮಾಡ್ಯುಲಸ್ ಆಫ್ ಎ ಇದೆಯಲ್ಲ, ಎ ಕ್ಯಾನ್ ಬಿ ನೆಗೆಟಿವ್, ಎ ಕ್ಯಾನ್ ಬಿ ಪಾಸಿಟಿವ್, ಎ ಕೆನಾಟ್ ಬಿ 0 ಅಷ್ಟೇ. ಯಾಕಂದ್ರೆ ಸ್ಕೇಲಿಂಗ್ ಮಾಡುವಾಗ ನೀವು 0 ಮಾಡಿದ್ರೆ ಫಂಕ್ಷನ್ ಕಂಪ್ಲೀಟ್ ಆಗಿ ನಿರ್ನಾಮ ಆಗೋಯ್ತು. ಸೊ ಆ ರೀತಿ ನೀವು ಮಾಡ್ಯುಲಸ್ ಆಫ್ ಎ ನ ಒಂದಕ್ಕಿಂತ ಜಾಸ್ತಿ ಇದೆ ಅಂತ ತಿಳ್ಕೊಂಡ್ರೆ, then only you will get the new function. Because you have to get the new function, new period. If f of t you are scaling by a, then f of t becomes f of a t. Modulus of a ಅನ್ನೋದು 1 ಆದ್ರೆ ಏನಾಯ್ತು, ನೀವು ಪೀರಿಯಡ್ ಏನಾಗುತ್ತೆ ಅಂತ ಲೆಕ್ಕ ಮಾಡಿದ್ರೆ, ಒರಿಜಿನಲ್ ಪೀರಿಯಡ್ ಟಿ ಇದ್ರೆ ಇವಾಗ ಅದು ಟಿ ಬೈ ಎ ಅಂತ ಆಗುತ್ತೆ. ಟಿಗಿಂತ ಟಿ ಬೈ ಎ ಅನ್ನೋದು ಕಡಿಮೆ ಆಗಿರೋದ್ರಿಂದ ಈಗೇನಪ್ಪ ಆಯ್ತು ಅಂದ್ರೆ, ಆ ವೇವ್ ಫಾರ್ಮ್ ಏನಿತ್ತೋ ಮುಂಚೆ, ಆ ಫಂಕ್ಷನ್ ಏನಿತ್ತೋ, ಅದರ ಟೈಮ್ ಸ್ಪ್ಯಾನ್ ಏನಿತ್ತೋ, ಅದನ್ನು ನಾವು ಬೈ ಎ ಫ್ಯಾಕ್ಟರ್ ಆಫ್ ಎ ಶ್ರಿಂಕ್ ಮಾಡ್ತಾ ಇದೀವಿ ಅಂತ ಅರ್ಥ. ಅಲ್ಲಿಗೇನಾಯ್ತು, ದ ವೇವ್ ಇಸ್ ಗೆಟಿಂಗ್ ಕಂಪ್ರೆಸ್ಡ್. ಇಫ್ ಯು ಆರ್ ಮಲ್ಟಿಪ್ಲೈಯಿಂಗ್ ಬೈ ಎ, ವೇವ್ ಗೆಟ್ಸ್ ಕಂಪ್ರೆಸ್ಡ್. Therefore what happens, the angular frequency omega will change. Period change ಆಗ್ಬಿಟ್ರೆ omega change ಆಗುತ್ತೆ, ಯಾಕಂದ್ರೆ omega is 2 pi by t. Now instead of the original 2 pi by t, omega dash now will become 2 pi by t dash, and the t dash is nothing but t by a. Therefore the new omega or omega dash becomes 2a pi by t, ಅಥವಾ simply ಈ 2 pi by t ಅನ್ನೋದನ್ನ omega ಅಂತ ತಗೊಂಡಾಗ it simply becomes a omega. So ಅಲ್ಲಿಗೇನಾಯ್ತು, if you are using time scaling, that is you are multiplying the function f of t by a factor a, and you are looking at the function f of a t, then what happens is the time period shrinks by t by a, and therefore omega becomes a omega. ಈಗ now you have to write the new equation for the complex Fourier series coefficient. I have written it as c1 dash n, sorry, c dash n. By definition, c dash n is equal to 1 by t dash integral 0 to t dash f of t ಬದಲಿಗೆ f of a t e to the power of I n omega dash t dt.
ಸ್ಟ್ಯಾಂಡರ್ಡ್ ಫಾರ್ಮ್. Therefore, ಈ 1 by t dash ಗೆ t dash ಅನ್ನೋದು t by a. So 1 over t by a ಅಂತಂದ್ರೆ ಅದು a by t dash ಆಯ್ತು. Therefore, a by t dash integral 0 to t dash is nothing but t by a. f of a t e to the power of I n omega ಅನ್ನೋದು a omega ಆಗುತ್ತೆ. So a omega t dt. ಈಗ a t ಅನ್ನೋದನ್ನ tau ಅಂತ ತಗೊಳ್ತೀನಿ. Then a dt is equal to d tau. Therefore, dt is equal to d tau by a. dt is equal to d tau by a. Further, now limits of integration change ಮಾಡಬೇಕು. If you have to now change the limits of integration, if t is 0, then tau is 0. And if t is a capital T, then tau becomes capital T ಆಗತ್ತಾ? ಇಲ್ಲ. ಇರಿ ಮೇಲೆ ಏನಾಗ್ತದೆ? ಯಾ, ಒಂದು ನಿಮಿಷ. T is equal to t by a ಅಲ್ವಾ? So, yeah, at is equal to tau. Therefore, when t becomes 0, tau becomes t by a. ಅಷ್ಟೇ ಅಲ್ವಾ? ಕರೆಕ್ಟ್. at is tau ಆದ್ಮೇಲೆ t equals t ಆಯ್ತು ಅಂದ್ರೆ ಇದು tau by a ಅಂತ ಆಗುತ್ತೆ ಅಷ್ಟೇ. t capital T. So tau by a ಅಂತ ಆದಾಗ if you substitute, then the c dash n becomes a by t integral 0 to t by a ಇರಬೇಕಿದು. ಓಹೋ, ಇನ್ ಸ್ಟೆಪ್ಸ್ t by a ಆಗಬೇಕು. ಇಂಟೆಗ್ರಲ್ 0 to t f of t e to the power of I n omega a tau. ಆಮೇಲೆ dt ಜಾಗದಲ್ಲಿ ನೀವು ಇಲ್ಲಿ ಸರಿಯಾದ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ d tau by a ಅಂತ ಆಗುತ್ತೆ. ಸೊ ನೀವು ಗಮನಿಸಿದ್ರೆ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ you will find that cn simply becomes c dash n. cn ಅನ್ನೋದು c dash n ಆಗ್ಬಿಡುತ್ತೆ ಅಷ್ಟೇ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ cn remains c dash n. So when you are doing a time scaling, that is a function f of t is being multiplied by a constant a, then what happens is the complex Fourier series coefficient will not undergo any change. Cn is equal to c dash n ಅಂತ ಆಗುತ್ತೆ. cn ಅಂತ ಬೇಕಾದ್ರೆ ಬರಿಬಹುದು ನಾ ಇಲ್ಲಿ. ಹಳೆ ಫಂಕ್ಷನ್ಗೆ cn ಇತ್ತು, ಹೊಸ ಫಂಕ್ಷನ್ ಟೈಮ್ ಸ್ಕೇಲ್ಡ್ ಫಂಕ್ಷನ್ಗೆ c dash n ಬರುತ್ತೆ. ಅದು ಕೇವಲ ಮೇಲಿನ ಈಕ್ವೇಶನ್ ಅನ್ನು ಗಮನಿಸಿದ್ರೆ cn ಗೆನೆ ಸಮ ಆಗುತ್ತೆ. So this is another property. When you time scale a given function, its Fourier series coefficient will not change. ಇದೊಂದು. ಕೊನೆ ಪ್ರಾಪರ್ಟಿಗೆ ನಂಗೆ ಟೈಮ್ ಇರುತ್ತಾ ಇಲ್ಲೋ ಗೊತ್ತಿಲ್ಲ. 6:30 ಅಲ್ವಾ, 36 minutes ಆಯ್ತು. ಎನಿವೆ ಫಾಸ್ಟ್ ಆಗಿ ರನ್ ಮಾಡಕ್ ನೋಡ್ತೀನಿ. That is the property of time shifting. Let f of t be a function with a period t and let the complex Fourier coefficient be cn. If we now perform a time shifting operation, f of t na f of t minus t naught ಅಂತ ತಗೊಳ್ತೀವಿ. ವೇವ್ ಫಂಕ್ಷನ್ ವೇವ್ ಈಕ್ವೇಶನ್ ಮಾಡುವಾಗ ನೀವು ಇದನ್ನು ಬೇಕಾದಷ್ಟು ಸಲ ನೋಡಿದ್ದೀರಾ. f of t is equal to f of t minus t naught ಆದಾಗ if it's a periodic wave ಆಗುತ್ತೆ ಅದು. ಸೊ f of t ನ f of t minus t naught ಅಂತ ಮಾಡ್ಕೋತೀನಿ. ಈಗ ಮಾಡಿದಾಗ ಏನಾಗುತ್ತೆ, ವೇವ್ ಫಂಕ್ಷನ್ ಅನ್ನ ಸಾರಿ ಈ ಪೀರಿಯಾಡಿಕ್ ಫಂಕ್ಷನ್ ಅನ್ನ ನಾವು ಶಿಫ್ಟ್ ರೈಟ್ ಮಾಡುವುದಕ್ಕೆ ಸಮ ಆಗುತ್ತೆ. If you want to have a shift left operation, then you have to change t by t plus t naught. You are shifting the function by a constant time t naught. So ಈಗೇನಾಯ್ತು, both the fundamental period t and the angular frequency they remain same. Original period ಗೆ ಏನು ಚೇಂಜ್ ಆಗಲ್ಲ, ನೀವು ಫಂಕ್ಷನ್ ಅನ್ನ ಶಿಫ್ಟ್ ಮಾಡ್ತೀರಾ ಅಷ್ಟೇ. Therefore, if c dash n is a new complex Fourier coefficient, then we can write c dash n is equal to 1 by t integral 0 to t f of t minus t naught e to the power of minus I n omega t dt. Since t naught is not changing, omega is also not changing. So ಅದನ್ನ 1 by t integral, ಈಗ ನೀವು t minus t naught ಅನ್ನ tau ಅಂತ ತಗೊಂಡ್ರೆ dt is equal to d tau ಆಯ್ತು. ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಚೇಂಜ್ ಮಾಡಬೇಕಾದ್ರೆ t equals 0 ಆದಾಗ tau minus t naught ಆಗುತ್ತೆ. t equals capital T ಆದಾಗ t minus t naught ಅಂತ ಆಗುತ್ತೆ. So the limits of integration become minus t naught to t minus t naught. Therefore, cn dash becomes integral 1 by t integral t naught minus t naught to t minus t naught f of tau
e to the power of I n omega t plus t naught dt ಅಂತ ಆಗುತ್ತೆ. ಈ ಫಂಕ್ಷನ್ ನೀವು ಎರಡಾಗಿ ಬಿಡಿಸ್ಕೋಬಹುದು. ಎರಡಾಗಿ ಬಿಡಿಸ್ಕೊಂಡಾಗ ಒಂದು 1/t ಇಂಟೆಗ್ರಲ್ ಮೈನಸ್ ಟಿ ನಾಟ್ ಟು ಟಿ ಮೈನಸ್ ಟಿ ನಾಟ್ ಎಫ್ ಆಫ್ ಟಿ ಇ ಟು ದ ಪವರ್ ಆಫ್ ಮೈನಸ್ ಐ ಎನ್ ಒಮೆಗಾ ಟಿ ಡಿ ಟಿ ಅಂತ ಆಗುತ್ತೆ. ಅದು ಸ್ಟ್ಯಾಂಡರ್ಡ್ ಫಂಕ್ಷನ್ ಸಿ ಎನ್ ಅಂತ ಆಯ್ತು. ಬಿಟ್ರೆ ಇನ್ನೊಂದು ಎಫ್ ಆಫ್ ಟಿ ಸಾರಿ ಮಿಕ್ಕಿದ್ದೇನಪ್ಪಾ ಅಂದ್ರೆ ಇ ಟು ದ ಪವರ್ ಆಫ್ ಐ ಎನ್ ಒಮೆಗಾ ಟಿ ನಾಟ್ ಅಂತ. ಸೊ ನೀವು ಇಂಟಗ್ರೇಷನ್ ಮಾಡ್ತು ಅಂತಂದ್ರೆ ಸಿ ಎನ್ ವಾಪಸ್ ಬರುತ್ತೆ. ಆ ಸಿ ಎನ್ ಅನ್ನ ಇ ಟು ದ ಪವರ್ ಆಫ್ ಐ ಒಮೆಗಾ ಎನ್ ಟಿ ನಾಟ್ ಇಂದ ಗುಣಿಸಿದಂತ ಪ್ರಭಾವ ಆಗುತ್ತೆ. ಸೊ ಇನ್ ಅಡಿಷನ್ ಟು ದ ಒರಿಜಿನಲ್ ಸಿ ಎನ್, ದ ಸಿ ಎನ್ ಡ್ಯಾಶ್ ವಿಲ್ ಹ್ಯಾವ್ another factor e to the power of plus I omega n t naught, where t naught is the time period over which you have shifted. So idu 5 properties. Time I think mugita bantu ansutta. Hauda 6:30 alva. So almost 39 minutes ಆಯ್ತು. ಸೊ ಇಲ್ಲಿ ನಿಲ್ಸ್ಕೊಳ್ಳೋಣ. ಈ ವಿಡಿಯೋನ ಪೂರ್ತಿ ಸರಿಯಾಗಿ ಬಂದಿದೆ ಅಂದ್ರೆ ಅಪ್ಲೋಡ್ ಮಾಡ್ತೀನಿ. ನೋಟ್ಸ್ ನಿಮಗೆ ಕೊಟ್ಟಿದ್ದೀನಿ ಕಾಣುತ್ತೆ. ಈಗ ನಾ ಹೇಳಿದಂತ ಕರೆಕ್ಷನ್ಸ್ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಆಸ್ ಯೂಶುವಲ್ ಅಟೆಂಡೆನ್ಸ್ ಒಂದೇನಾದ್ರೂ ವ್ಯವಸ್ಥೆ ನೀವೇ ಮಾಡ್ಬಿಡಿ. ಸ್ಟಾಪ್ ಮಾಡೋಣ ಇಲ್ಲಿಗೆ. ಥ್ಯಾಂಕ್ ಯು ವೆರಿ ಮಚ್. ವಿಲ್ ಕಂಟಿನ್ಯೂ. ಪ್ರಾಬ್ಲಿ ಇನ್ನೊಂದು ಕ್ಲಾಸ್ ಹಾಕೋಣ ಈ ವಾರದಲ್ಲೇ. ಸಾಧ್ಯ ಆದ್ರೆ 3 ಮಾಡೋಣ ಅಂತಿದ್ದೀನಿ. ಮಿನಿಮಮ್ 2 ಆದ್ರೂ ಮಾಡೋಣ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಯಾ, ಥ್ಯಾಂಕ್ ಯು.